ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ. ಗುರುವಾರ 13 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮೀಕ 7ನೇ ಅಧ್ಯಾಯದ 18ನೇ ವಚನ. ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನೂ ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮ ದೇವರು ಪ್ರೀತಿ ಸ್ವರೂಪನು, ಕರುಣೆಯೇ ಆತನಿಗೆ ಇಷ್ಟ. ಶಿಕ್ಷಿಸುವಂಥವನಲ್ಲ, ಕರುಣಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನಿಗೆ ಕರುಣೆಯೇ ಇಷ್ಟ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಯೆಹೋವ ದೇವರು ಜನರ ದುಷ್ಟತನ, ಅಪನಂಬಿಕೆ, ದ್ರೋಹ, ಕೆಟ್ಟತನ ಇವುಗಳನ್ನು ನೋಡುತ್ತಾ ಕೋಪಗೊಂಡು ಆಗಲೇ ಅವರನ್ನು ಶಿಕ್ಷಿಸುವಂತವನು ಎಂಬುದಾಗಿ ನಾವು ನೋಡಿದ್ದೇವೆ. ದೇವರು ಶಿಕ್ಷಿಸುವವನು ಹೌದು, ಆದರೆ ಆ ದೇವರ ಕೋಪಕ್ಕಿಂತ ದೇವರ ಪ್ರೀತಿಯೇ ಹೆಚ್ಚಿನದು ಎಂಬುದಾಗಿ ಪ್ರವಾದಿಯಾದಂಥ ಮೀಕನು ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ. ಎಲ್ಲ ದೋಷ ಅಪರಾಧಗಳನ್ನು ಕ್ಷಮಿಸುವಂತ ದೇವರು, ದ್ರೋಹಗಳನ್ನು ಲಕ್ಷಿಸದವನು ದೇವರು, ಎಲ್ಲವನ್ನು ತೆಗೆದುಹಾಕಿ ತನ್ನ ಜನರನ್ನು ಕರುಣೆಯಿಂದ ಕ್ಷಮಿಸುವವನಾಗಿದ್ದಾನೆ. ಯಾಕಂದರೆ ದೇವರಿಗೆ ಕರುಣೆಯೇ ಇಷ್ಟ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರು ನಮ್ಮ ದೋಷ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಕೋಪದಿಂದ ನೋಡುವಂಥವನಲ್ಲ, ಬದಲಾಗಿ ಕರುಣೆಯುಳ್ಳವನಾಗಿದ್ದಾನೆ. ಅದಕ್ಕೆ ನಾವು ಎಷ್ಟೇ ದ್ರೋಹ ಮಾಡಿದ್ದರೂ, ಎಷ್ಟೇ ಪಾಪದಲ್ಲಿ ಮುಳುಗಿ ಹೋಗಿದ್ದರೂ ದೇವರ ಕಡೆಗೆ ತಿರುಗೋಣ. ದೇವರು ಕ್ಷಮಿಸುವವನಾಗಿದ್ದಾನೆ. ಯಾಕಂದರೆ ಕರುಣೆಯೇ ಆತನಿಗೆ ಇಷ್ಟ. ಕರುಣೆಯಿಂದ ನಮ್ಮನ್ನು ಆವರಿಸಿಕೊಳ್ಳುತ್ತಾನೆ, ಅಪ್ಪಿಕೊಳ್ಳುತ್ತಾನೆ, ಕ್ಷಮಿಸುತ್ತಾನೆ, ಬಲಪಡಿಸುತ್ತಾನೆ. ದೇವರ ಕಡೆಗೆ ತಿರುಗಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ಕರುಣೆಯುಳ್ಳವನು. ನಿನ್ನ ಕರುಣೆ ಅನುಭವ ನಮಗೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.